ಹಾಯ್, ನಮಸ್ಕಾರ. ಆ, ಸುಮಾರಾಗಿ ನಮ್ಮ ಬಾಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪೇರ್ ಪಾರ್ಟ್ಸ್ ಯಾವುದಪ್ಪ ಅಂದರೆ ಎಲ್ಲರೂ ತಿಳ್ಕೊಳ್ಳೋದು ಹಾರ್ಟು ಮತ್ತು ಬ್ರೈನು ತಿಳ್ಕೊಳ್ತೀವಿ. ಬಟ್ ಮೈನ್ ನಮ್ಮ ಬಾಡಿಯಲ್ಲಿ ಎಲ್ಲ ಕಾಯಿಲೆಗಳಿಗೂ ಮೂಲಾಧಾರ ಫಸ್ಟು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಎಲ್ಲಿಂದ ಬರೋದು ಹಾಗಂದರೆ ಮಸಲ್ಸ್ ಮತ್ತು ಬೋನ್ಸ್ ಎರಡರಿಂದಾಗಿ ನಮಗೆ ಪ್ರಾಬ್ಲಮ್ ಕೊಡುತ್ತದೆ. ಮಸಲ್ಸಲ್ಲಿ ಯಾವುದೂ ಸಣ್ಣ ನೋವು ಇರಬಾರ್ದು. ಮೂಳೆಯಲ್ಲಿ ಕೂಡ ಎಲ್ಲಿ ಕರೆಕ್ಟಾಗಿ ಯಾವ ಥರ ಪ್ರಾಬ್ಲಮ್ ಇದ್ರೂ ಕೂಡ ಈ ಬೋನ್ಸಲ್ಲಿ ಒಂದು ಡ್ರಾಪ್ ಕೂಡ ನೋವು ಇರಬಾರ್ದು. ಆ ಥರ ನೋಡಿಕೊಂಡ್ರೆ ಈ ಬಾಡಿಯಲ್ಲಿ ಯಾವ ಕಾಯಿಲೆಗಳು ಕೂಡ ಹತ್ತಿರ ಬರೋದಿಲ್ಲ. ಇದು ಹೆಂಗೆ, ಯಾಕೆ, ಯಾವ ಥರ ಮಾಡೋಕ್ಕಾಗ್ತದೆ? ಬಾಡಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ಆಯಿಲ್ ಮಸಾಜ್. ಬಾಡಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ಸೂರ್ಯ ಶಕ್ತಿ ಬೆಳಕು. ಬಾಡಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ಸ್ನಾನ ಮಾಡೋ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಎಲ್ಲನೂ ಸೋಪು ಶ್ಯಾಂಪು ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಬಂದ್ಬಿಟ್ಟು ಹಾಕಿ ಯೂಸ್ ಮಾಡೋದು ಭಾಳ ಪ್ರಾಬ್ಲಮ್ ಇರ್ತದೆ. ಏನಕ್ಕೆ ಪ್ರಾಬ್ಲಮ್ ಇರ್ತದೆ ಹಾಗಂದರೆ ಸೋಪು ಒಂದು ನ್ಯಾಚುರಲ್ ಆಗಿ ತಗೋಬೇಕಾಗ್ತದೆ. ಶ್ಯಾಂಪು ಬದಲಾಗಿ ಸೀಗೆಕಾಯಿ ಪೌಡ್ರ್ ಯೂಸ್ ಮಾಡೋದು ಭಾಳ ಚೆಂದ ಇರ್ತದೆ. ಈ ಥರ ಕೆಮಿಕಲ್ ಹಾಕ್ಬಾರ್ದು ಮಸಲ್ಸ್ ಮೇಲೆ. ಇದಕ್ಕೆ ಈ ಥರ ತಗೊಂಡ್ರೆ ಬಾಡಿಗೆ ಆಟೋಮೆಟಿಕ್ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಸ್ನಾನ ಮಾಡೋ ಟೈಮಲ್ಲಿ ಪಾದದಲ್ಲಿ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿಸಿದ್ರೆ ಭಾಳ ಒಳ್ಳೆಯದಾಗ್ತದೆ. ಈ ಮಸಲ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಮಸಲ್ಸ್ ಎಲ್ಲೂ ನಮ್ಮ ಮಸಲ್ಸ್ ಬಾಡಿಯಲ್ಲಿ ಎಲ್ಲೂ ಒಂದು ಡ್ರಾಪ್ ನೋವು ಇರಬಾರ್ದು, ಕರೆಕ್ಟಾಗಿ ಕ್ಲಿಯರ್ ಇರಬೇಕು. ಈಗ ಬೋನ್ಸಲ್ಲಿ ಕೂಡ ಎಲ್ಲಾದರೂ ನೋವು ಇದ್ದರೆ ಕೂಡ ಸರಿ ಮಾಡಬೇಕು. ಈಗ ನಾವು ವರ್ಮ ಚಿಕಿತ್ಸೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ಸಮಸ್ಯೆ ಏನಂದರೆ ಬಾಡಿಯಲ್ಲಿರೋದು ಕಂಪ್ಲೀಟಾಗಿ ರಿಲೀಫ್ ಆದ್ರೇ ಹಾರ್ಟ್ ಚೆನ್ನಾಗಿರ್ತದೆ, ಕಿಡ್ನಿ ಚೆನ್ನಾಗಿರ್ತದೆ, ಲಿವರ್ ಚೆನ್ನಾಗಿರ್ತದೆ, ಬ್ರೈನ್ ಕೂಡ ಚೆನ್ನಾಗಿರ್ತದೆ. ಇದು ಒಂದೊಂದು ಪ್ರಾಬ್ಲಮ್ ಸರಿ ಮಾಡೋಕ್ಕೆ ಫಸ್ಟು ಬೇಸಿಕ್ ಅಂದರೆ ಮಸಲ್ಸ್ ಮತ್ತು ಬೋನ್ಸ್. ಇದು ಎರಡೂ ಚೆನ್ನಾಗಿರುವಾಗ ನಮ್ಮ ಬಾಡಿ ಭಾಳ ಚೆನ್ನಾಗಿ ಸೇಫ್ಟಿಯಾಗಿ ನೋಡೋಕ್ಕಾಗ್ತದೆ. ಇದು ಮೇಯ್ನ್ ಬಂದ್ಬಿಟ್ಟು ಎಲ್ಲ ಕಾಯಿಲೆಗಳು ಕೊಡೋದು ಬೇಸ್ಮೆಂಟ್ ಇದೇನೆ ಮೇಯ್ನು. ಇದು ಕರೆಕ್ಟಾಗಿ ನಾವು ಯಾವುದಾದ್ರು ಕೆಲಸ ಮಾಡ್ತಾ ಇದೀವಿ ಅಂದರೆ ನೀರು ಸುರಿಬೇಕು. ಬಾಡಿಯಲ್ಲಿ ನೀರು ಸುರಿದರೆ ಭಾಳ ಚೆನ್ನಾಗಿ ಕರೆಕ್ಟಾಗಿರ್ತದೆ. ಅದಕ್ಕೆ ನಾವು ಒಂದೊಂದು ಟ್ರೀಟ್ಮೆಂಟ್ಗೂ ಕಸ್ಟಮರ್ಗೆ ಮಾಡೋದೆಲ್ಲ ಹೊಟ್ಟೆ ಕ್ಲೀನ್ ಮಾಡಿ ಹೇಳೋದು ಕಾರಣ. ಸ್ಟೀಮ್ ಬಾತ್ ಮಾಡಿಸಿನೇ ಟ್ರೀಟ್ಮೆಂಟ್ ಕೊಡ್ತಾರೆ ಕಾರಣ, ಮಡ್ ಬಾತ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ತಾರೆ ಕಾರಣ. ಬಾಡಿನ ಚೆನ್ನಾಗಿ ಮಸಲ್ಸ್ ಕ್ಲಿಯರ್ ಆಗಬೇಕು, ಒಳ್ಳೆಯದು ಪಾಯ್ಸನ್ ಫಿಲ್ಟರ್ ಆಗಬೇಕು. ಈ ಥರ ಫಿಲ್ಟರ್ ಮಾಡಿದ್ರೆ ಬಾಡಿ ಚೆಂದ ನೋಡ್ಕೋಬಹುದು. ಬಾಡಿನ ಚೆಂದಾಗಿ ಆರೋಗ್ಯವಾಗಿ ಬೇಗ ಫಾಸ್ಟಾಗಿ ಬಾಳೋಕ್ಕಾಗ್ತದೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು. ಈ ಥರ ಕರೆಕ್ಟಾಗಿ ನೋಡ್ಕೊಂಡು ಬಂದರೆ ಬಾಡಿ ಭಾಳ ಚೆನ್ನಾಗಿರುತ್ತದೆ. ನಮಸ್ತೆ.